ನಾನು ಆಲ್ರೆಡಿ ಒಂದು ಡಾಟ್ನ ಬ್ಲೌಸಲ್ಲಿ ಯಾವ ಥರ ಇನ್ಸೈಡ್ ಫಿನಿಶ್ ಮಾಡೋದಂತ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಬಟ್ ಎಲ್ಲರೂ ಬಂದುಬಿಟ್ಟು 4 ಸೈಡು ಆ ಥರ ಡಾಟ್ ಹೆಂಗೆ ಮಾಡೋದಂತ ಒಂದು ವಿಡಿಯೋ ಹಾಕಿ ಅಂತ ಹೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ನಿಮಗೆ ಎಲ್ಲ ಕಡೆ ಡಾಟು ಇನ್ಸೈಡ್ ಹೋಗಿರುತ್ತೆ. ಇದನ್ನು ಯಾವ ಥರ ಸ್ಟಿಚ್ ಮಾಡೋದಂತ ಈ ವಿಡಿಯೋಲ್ಲಿ ತೋರಿಸ್ತೀನಿ. 4 ಸೈಡು ಡಾಟ್ ಹಾಕ್ಕೊಂಡಿದ್ದೀನಿ. ಫಸ್ಟು ಒಂದು ಡಾಟಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಈ ಡಾಟ್ನ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ನೋಡಿ, ಸೊ ಹಿಂಗೆ ಸ್ಟಿಚ್ ಹಾಕಿದ್ಮೇಲೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ ಆಲ್ರೆಡಿ ಈ ಡಾಟ್ ಪಾಯಿಂಟ್ಸ್ ಇದೆ ನೋಡಿ, ಅದ್ರ ಮೇಲೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟೇ ಮಾರ್ಕ್ ಮಾಡಿಟ್ಕೊಳ್ಳಿ. 2 ಸೈಡು ಫಸ್ಟೇ ಮಾರ್ಕ್ ಮಾಡಿಟ್ಕೊಳ್ಳಿ. ಟರ್ನ್ ಮಾಡಿ, ಹಿಂಗೆ ಟರ್ನ್ ಮಾಡಿ ಇಲ್ಲಿ ಡಾಟ್ನ ಸ್ಟಿಚ್ ಮಾಡಬೇಕು. ಸೊ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನೋಡಿ ಫಸ್ಟ್ ಡಾಟು ರೆಡಿ ಆಯಿತು. ಸೈಡಲ್ಲಿ ಹಾಕೋ ಡಾಟು ರೆಡಿ ಆಯಿತು. ಸೊ ಅದೇ ಥರ ಈ ಸೈಡ್ ಡಾಟು ಅಷ್ಟೇ ಫಸ್ಟು ಸೆಂಟ್ರ್ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಫಸ್ಟು ಸೆಂಟ್ರಲ್ ಸ್ಟಿಚ್ ಹಾಕ್ತಿದ್ದೀನಿ. ಸೊ ಸ್ಟಿಚ್ ಹಾಕ್ಕೊಂಡು ಈ ಕಡೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇವಾಗ 2ನೇ ಡಾಟು ಆಯಿತು. ಇದು 3ನೇ ಡಾಟು. 3ನೇ ಡಾಟಿಗೂ ಅಷ್ಟೇ ಫಸ್ಟು ಸೆಂಟ್ರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಎಷ್ಟಿದೆಯೋ ಡಾಟು ಅದನ್ನು ಮಾರ್ಕ್ ಮಾಡಿ. ಮಾರ್ಕ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಫ್ಲ್ಯಾಟಾಗಿ ಇಟ್ಕೊಂಡು ಡಾಟ್ ಹಾಕಬೇಕು. ಸೊ ಇವಾಗ 3 ಡಾಟು ಆಯಿತು. ಫೈನಲ್ ಆಗಿ ಈ ಡಾಟ್ ಇದೆ. ಸೊ ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ಳಿ. ಸೊ ತಿರ್ಗಾ ಮಾರ್ಕ್ ಮಾಡ್ಕೊಳ್ಳಿ. ಮಾಡಿ ತೆಗೆದ್ರೆ ಇಲ್ಲಿ ನೋಡಿ 4 ಡಾಟು ಸ್ಟಿಚ್ ಆಯಿತು. ಇನ್ಸೈಡ್ ಫಿನಿಶಿಂಗ್ ಆಯಿತು. ಫೇಸಲ್ಲೂ ಹಿಂಗಿರುತ್ತೆ, ಬ್ಯಾಕಲ್ಲೂ ಹಿಂಗಿರುತ್ತೆ.